ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಈ ಕೇಸ್ ಪ್ರಕರಣ ತಿಳ್ಕೊಂಡು ಚಂದ ಯಾವ್ಯಾವ್ದು ರೂಪ ಪಡಿತಾ ಇದೆ. ಸತ್ಯವನ್ನು ಹುಡುಕುವ ಕೆಲಸವನ್ನು SIT ಮಾಡ್ತಾ ಇದೆ, ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆ ಒಂದು ಮೇಲ್ನೋಟದ ಜೊತೆಗೆ ಅದು ಇನ್ನೂ ಆಂತರಿಕ ಇಳಿತಾ ಇದೆ, ಈಗ ಆರಂಭ ಆಗಿದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲೇ ಅವ್ರನ್ನ ಕೆಲಸಕ್ಕೆ ಬಿಟ್ಟ ಈ ರಾಜಕೀಯ ಪಕ್ಷಗಳು ಮೌನ ಯಾಕೆ ವಹಿಸಬಾರದು ಅಂತ BJPಯವರಿಗೆ ಈಗ ಅವಶ್ಯ ಏನೈತೆ ಅದರದ್ದು. ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಗುರುತಿಸ್ಕೊಳ್ಳೋದು, ಧರ್ಮ ಹಾಳಾಗ್ಲಿಕ್ಕತ್ತದ, ಪಾವಿತ್ರ ಹಾಳಾಗ್ಲಿಕ್ಕತ್ತದ. ಅಲ್ರಿ, ಅಲ್ಲಿ ಅನ್ಯಾಯ ನಡೆದದ. ಅನ್ಯಾಯ ನಡೆದ ಜಾಗ ಎಂದಾದರೂ ಪವಿತ್ರ ಜಾಗ ಏನು, ಪವಿತ್ರ ಸ್ಥಳ ಏನು ನಡೆದಂತ ಈಗಾಗಲೇ ಮೇಲ್ನೋಟಕ್ಕೆ ಅನಿಸ್ತದೆ. ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ತನಿಖೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲೇ ಅನಗತ್ಯ ಸಮಸ್ಯೆಯನ್ನು ಯಾವ್ಯಾವ ರೂಪಿಡಿಸಿ ದಾರಿ ತಪ್ಪಿಸೋದು ಅವಶ್ಯಕತೆ ಅಂತ. ಈಗ ಎಲ್ಲರಿಗೂ ಏನು ಸಮಸ್ಯೆ ಬರ್ತಾ ಇದ್ದಪ್ಪ, BJP ಬದಲಾಗಿ ಅಂದ್ರೆ ಇವರು ದಿಶಾಬಲ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ದಿಶಾಬಲಿಸುವ ಇದೆಲ್ಲ ನಾಟಕ ನಡೆಸಿದ್ದಾರೆ. NIA ಕೊಡ್ರಿ, CBI ಕೊಡ್ರಿ, ಅಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಹೌದು, ಈಗಾಗಲೇ SIT ಮಾಡ್ತಾ ಇದೆ, ಈಗ ಎನ್ಕ್ವೈರಿ ಮಾಡ್ಲಿಕ್ಕತ್ತಿದ್ರಿ. ಅದಕ್ಕೆ ಸ್ವತಃ ಪರಮೇಶ್ವರಯ್ಯನವರು ಹೇಳ್ತಾ ಇದ್ದಾರೆ, ಪರಮೇಶ್ವರಪ್ಪನವರು ಇಲ್ಲ ಕೊಡೋ ಹಾಗಿಲ್ಲ, ನಾವು ಮಾಡ್ತಾಯಿದ್ದೀವಿ, SIT ನಡೆಸಿದ, ಇನ್ನೊಂದು ಕೊಡೋದಿಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಆಗ ಹೇಳ್ತಾ ಇದ್ದಾಗ ಇಲ್ಲ ನೀವು NIA ಕೊಡ್ರಿ, CBI ಹಿಂದೆ CBI ಕೊಟ್ಟಿದ್ರಲ್ರಿ, ಸೌಜನ್ಯ ಕೇಸಲ್ಲಿ ಕೊಟ್ಟಿದ್ರು. CBI ಏನು ರಿಸಲ್ಟ್ ಕೊಡ್ತು, ಏನು ರಿಪೋರ್ಟ್ ಬಂತು? ಆ 3 ಮಂದಿ ಹೆಣ್ಮಕ್ಳು ಯಾರೋ ನರ್ಸ್ ನಮ್ಮ ಡಾಕ್ಟರ್ಗಳ ಮೇಲೆ ಆರೋಪ ಮಾಡಿದರು. ಇವತ್ತು ತನಿಖೆ ಇಲ್ಲ, ಅವ್ರು ಎನ್ಕ್ವೈರಿ ಮಾಡಿ ಶಿಕ್ಷೆ ಆಗಿಲ್ಲ ಸೌಜನ್ಯ ಕೇಸ್ನಲ್ಲ.